ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವನಜಾ ಉಪೇಂದ್ರ ನರಸಾಪುರ್, ವಿಜಯಪುರ. ಈಗ ಹೇಳಬೇಕಂದ್ರೆ ಶ್ರೀಮತಿ ಅಖಿಲಾ ಕುರಂದ್ವಾಡ್ ಅವರು ಶ್ರೀ ಹರಿಸ್ಮರಣಂ ಸಂಸ್ಥಾಪಕಿ. ಈಗ ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಅತಿ ಸಂತೋಷದ ಸಂಗತಿ. ಅವರ ಈ ವಾङ्ಮಯ ಸೇವೆ ಭಗವದ್ಭಕ್ತರನ್ನು ಪರಿಚಯಿಸುತ್ತಿರುವ ರೀತಿ ಅಲ್ಲದೆ ಅವರ ಸ್ವಾರ್ಥರಹಿತ ಸೇವೆಯನ್ನು ಶ್ರೀಕೃಷ್ಣ ವಿಠಲ ಮೆಚ್ಚಿದ್ದಾನೆ ಎಂಬುದಕ್ಕೆ ಈ ದ್ವಿತೀಯ ವಾರ್ಷಿಕೋತ್ಸವ ಸಂಭ್ರಮದ ಆಚರಣೆಯೇ ಸಾಕ್ಷಿ. ದೇವರು ಈ ದ್ವಿತೀಯ ವಾರ್ಷಿಕೋತ್ಸವದ ಸಮಾರಂಭವನ್ನು ಇವರಿಂದಲೇ ಹೀಗೇ ಸೇವೆ ಕೈಗೊಳ್ಳುತ್ತಾ ಇನ್ನೂ ಅನೇಕ ವಾರ್ಷಿಕೋತ್ಸವ ಜರುಗಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುವೆ. ಈ ಸಂದರ್ಭದಲ್ಲಿ ನನ್ನ ಒಂದು ಸಣ್ಣ ಮುಂಡಿಗೆ ಅರ್ಥಸಹಿತವಾಗಿ ತಮ್ಮ ಮುಂದಿಡಲು ಅಪೇಕ್ಷಿಸುತ್ತೇನೆ. ಮೊದಲು ಮುಂಡಿಗೆಯನ್ನು ಹೇಳುತ್ತೇನೆ, ನಂತರ ಅದರ ಅರ್ಥವನ್ನು ಹೇಳುತ್ತೇನೆ. ಏಕೆಂದರೆ ಈ ಮುಂಡಿಗೆ ಇರುವುದೇ ಹೀಗಿರುತ್ತದೆ, ಚಿಕ್ಕದು. ಅದರಲ್ಲಿ ನಾನು ಹೇಳ್ತಿರೋ ಮುಂಡಿಗೆ ಅಂತೂ 3 ಸಾಲಿಂದಿದೆ. ನನ್ನಿಂದ ಶ್ರೀಕೃಷ್ಣ ವಿಠಲ ಬರೆಸಿದ ಈ ಚಿಕ್ಕ ಮುಂಡಿಗೆಯನ್ನು ಇದರಲ್ಲಿ ಎಷ್ಟೋ ಅರ್ಥ ಅಡಗಿದೆ. ಅಗದಷ್ಟು ಬಗದಷ್ಟು ಬೇರೆ ಬೇರೆ ಅರ್ಥಗಳನ್ನು ಹೇಳುತ್ತದೆ. ಅದರಲ್ಲಿ ಸರಳ ರೀತಿಯ ಒಂದು ರೀತಿಯ ಅರ್ಥವನ್ನು ತಮ್ಮ ಮುಂದೆ ಇಡಲು ಸಂತೋಷಿಸುತ್ತೇನೆ. ಮುಂಡಿಗೆ ಓದ್ಲಾ? ಕೊಟ್ಟಾವ ಕೊಟ್ಟಾಗ ಕೊಟ್ಟಲ್ಲಿ ಕೊಟ್ಟಷ್ಟು ಕಟ್ಟಿಕೋ. ಕೊಟ್ಟಾವ ಕೊಟ್ಟಾಗ ಕೊಟ್ಟಲ್ಲಿ ಕೊಟ್ಟಷ್ಟು ಕಟ್ಟಿಕೋ. ಕಟ್ಟಿದ್ದು ಕೊಟ್ಟಿದ್ದು ಕೊಟ್ಟಂಗೆ ಕೊಡುವ ಕಾಡಬೇಡ. ಕಟ್ಟಿದ್ದು ಕೊಟ್ಟದ್ದು ಕೊಟ್ಟಂಗೆ ಕೊಡುವ ಕಾಡಬೇಡ. ಕೆಟ್ಟ ನುಡಿಬೇಡ, ಕೆಟ್ಟ ನುಡಿಬೇಡ. ಕಟ್ಟು ಬಿಚ್ಚುವ ಶ್ರೀಕೃಷ್ಣ ವಿಠಲ. ಕಟ್ಟು ಬಿಚ್ಚುವ ಶ್ರೀಕೃಷ್ಣ ವಿಠಲ. ಇಲ್ಲಿ ಒಂದೊಂದು ಪದಕ್ಕೂ ಆಳವಾದ ಅರ್ಥ ಇದೆ. ಈಗ ಸರಳವಾಗಿ ಒಂದು ಅರ್ಥವನ್ನು ನೋಡೋಣ. ಇಲ್ಲಿ ಕೊಟ್ಟಾವ ಎಂದರೆ ಪರಮಾತ್ಮ. ನಮಗೆಲ್ಲ ಕೊಡೋನು ಪರಮಾತ್ಮನೇ ಅಲ್ಲ, ಪರಮಾತ್ಮ. ಕೊಟ್ಟಾಗ ಅಂದರೆ ಅವು ಯಾವಾಗ ಕೊಡ್ತಾನೆ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಕೊಡ್ತಾನೆ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಕೊಡ್ತಾನೆ ಗೊತ್ತಿಲ್ಲ, ಹೇಗೆ ಕೊಡ್ತಾನೆ ಗೊತ್ತಿಲ್ಲ. ಆದರೂ ಕೊಟ್ಟಾವ ಕೊಟ್ಟಾಗ. ಕೊಟ್ಟಲ್ಲಿ ಕೊಟ್ಟಲ್ಲಿ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಇರಲಿ, ಯಾವ ಪರಿಸ್ಥಿತಿನೇ ಇರಲಿ, ಕೊಟ್ಟಷ್ಟು ಅಂದರೆ ನಮ್ಮ ಕರ್ಮಾನುಸಾರ ಸಿಕ್ಕಷ್ಟು, ಎಷ್ಟು ಸಿಗ್ತದಷ್ಟು ಅದನ್ನೇ ಕಟ್ಟಿಕೋ. ಕಟ್ಟಿಕೋ ಎಂದರೆ ಅನುಭವಿಸು. ಸುಖವಿರಲಿ ದುಃಖವಿರಲಿ ಏನೇ ಇರಲಿ ಪರಮಾತ್ಮನ ಸ್ಮರಣೆಯಿಂದ ಅದನ್ನು ಎದುರಿಸು. ಕಟ್ಟಿದ್ದು ಎಂದರೆ ನಮ್ಮ ಪೂರ್ವ ಜನ್ಮಕೃತ ಪಾಪ ಪುಣ್ಯದ ಗಂಟು ಕಟ್ಟಿರ್ತೀವಲ್ಲ, ಅದನ್ನು ಬಿಚ್ಚಿದಂತೆ. ಯಾವಾಗ ಸುಖದ ಬಿಸ್ತಾನೆ, ಯಾವಾಗ ಕಷ್ಟದ ಬಿಸ್ತಾನೆ ಗೊತ್ತಿಲ್ಲ. ಆದರೂ ಕಟ್ಟಿದ್ದು ಕೊಟ್ಟದ್ದು ಅಂದರೆ ಮೊದಲು ನಾವು ದಾನಿಸಿದಂತೆ. ಪೂರ್ವ ಜನ್ಮದಲ್ಲಿ ಏನೇನು ದಾನ ಮಾಡಿರ್ತೀವಿ, ಏನೇನು ಒಳ್ಳೇದು ಮಾಡಿರ್ತೀವಿ, ಅದರಂತೆ ಒಳ್ಳೆಯದು ಇರ್ಬೋದು, ಅಥವಾ ಕರ್ಮಾನುಸಾರ ಅಂದ್ಕೊಳ್ರಿ. ಕೆಟ್ಟದ್ದು ಇರ್ಬೋದು, ದುಃಖನೂ ಇರ್ಬೋದು, ಸುಖನೂ ಇರ್ಬೋದು. ಆ ಕರ್ಮಾನುಸಾರದಂತೆ ಕೊಟ್ಟದ್ದು, ಕರ್ಮಾನುಸಾರದಂತೆ ಕೊಟ್ಟಂಗೆ. ಕೊಟ್ಟಂಗೆ ಅಂದರೆ ಯಾವ ರೀತಿಲಿ ಕೊಡ್ತಾನೆ ಹಾಗೆ. ಕೊಟ್ಟಂಗೆ ಅಂದರೆ ಅವ ಫಲ ಕೊಡ್ತಾನೆ. ನಮ್ಮದೆಲ್ಲ ಕರ್ಮಕ್ಕೆ ಫಲ ಕೊಡುವನು ಪರಮಾತ್ಮನೇ ಅಲ್ವಾ. ಫಲ ಕೊಡುವ ಹೊರತು ಅವನು ಒಬ್ಬರ ಮೇಲೆ ಪ್ರೀತಿಯಿಂದಾಗಲಿ ಅಥವಾ ಒಬ್ಬರ ಮೇಲೆ ದ್ವೇಷದಿಂದಾಗಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ ಅವನು. ಅದಕ್ಕೆ ತಕ್ಕಂತೆ ಕೊಡ್ತಾನವನು. ಅದಕ್ಕಾಗಿ ದೇವರನ್ನು ದೂಷಿಸಬೇಡ, ಜನರನ್ನು ದೂಷಿಸಬೇಡ, ಸಂದರ್ಭವನ್ನು ದೂಷಿಸಬೇಡ. ಬೇಡ, ಹಾಗೇ ದೇವರನ್ನು ಕಾಡಬೇಡ. ನನಗೆ ಅದು ಕೊಡು, ಇದು ಕೊಡು, ಹೀಗೆ ಕೊಡು, ಹಾಗೆ ಕೊಡು, ಹಾಗೆ ಕೊಡು, ಹೀಗೆ ಕೊಡು, ಇಲ್ಲೇ ಕೊಡು, ಅಲ್ಲೇ ಕೊಡು. ಕಾಡಬೇಡ. ನಮ್ಮ ಕರ್ಮಕ್ಕಾಗಿ ದೇವರನ್ನು ಅಥವಾ ಇತರರನ್ನು ಕೆಟ್ಟ ನುಡಿಯಿಂದ ಅಳೆಯಬೇಡ. ಕೆಟ್ಟ ನುಡಿ ಮಾಡಿ ಇನ್ನಷ್ಟು ನಮ್ಮ ಪಾಪ ಕಟ್ಕೋಬಾರ್ದು. ನಾವು ಯಾರನ್ನು ದ್ವೇಷಿಸಬೇಡ, ಬೈಬೇಡ, ದ್ವೇಷಿಸಬೇಡ. ಅಂದರೆ ಈ ಲೌಕಿಕದೊಳಗೆ ನಡೆಯೋ ಘಟನೆಗಳಿಗೆ ಬೇರೆಯವರನ್ನು ಹೊಣೆಯಾಗಿಸಬೇಡ.
ನಮ್ಮದೇನಿದೆ ಕರ್ಮಾನುಸಾರ ಅದು ಅವರ ಥ್ರೂ ಬರ್ತಿರ್ತದೆ ಹೊರತು ಅವರಿಂದಾನೇ ಬರೋದಿಲ್ಲ. ಅವರೊಳಗಿರೋ ಪರಮಾತ್ಮನೇ ಅದನ್ನು ಕೊಡ್ತಿರ್ತಾನೆ ಅಂತ ತಿಳ್ಕೋಬೇಕು. ಅಥವಾ ಪರಮಾತ್ಮನ್ನು ಹೊಣೆಯಾಗಿಸಬಾರ್ದು. ಏನಪ್ಪ ನಮ್ಗೆ ಹಿಂಗೆ ಕೊಟ್ಬಿಟ್ಟ, ನಮ್ಮ ಪಾಲಿಗೆ ದೇವರೇ ಇಲ್ಲ, ನಮ್ಮ ದೇವ್ರು ಹಿಂಗೆ ಮಾಡಿಬಿಟ್ಟ, ನನಗೇ ಮಾಡ್ತಾನೆ ಅವನು, ನನಗೇ ತ್ರಾಸು ಕೊಡ್ತಾನೆ, ಹಂಗೆ ಅನ್ನಬಾರ್ದು. ಪರಮಾತ್ಮನ್ನು ಹೊಣೆಯಾಗಿಸ್ಬೇಡ. ಯಾಕೆ? ನಮ್ಮ ಭಿನ್ನ ಜೀವ ಭಿನ್ನ ಕರ್ಮ, ನಮ್ಮ ಕರ್ಮಾನುಸಾರ ನಮ್ಗೆ ಕೊಡ್ತಾ ಇರ್ತಾನೆ. ಕೊಡೋದಷ್ಟೇ ಅವನ ಕೆಲಸ. ಏನು ಎಂತ ಅಂಥೇಳಿ ಹೆಚ್ಚು ಕಮ್ಮಿ ಮಾಡೋದು ಅವನು ಮಾಡೋದಿಲ್ಲ. ಏಕೆಂದರೆ ಪರಮಾತ್ಮ ಬಹಳ ಕರುಣಾಮಯಿ. ಪರಮಾತ್ಮನ ನಾವು ಮೊರೆ ಹೋಗಬೇಕು ಅಂಥ ಟೈಮ್ನಲ್ಲಿ. ಮೊರೆ ಹೋಗ್ರೆ ಗುಡ್ಡದಂತ ಇದ್ದಷ್ಟು ಕಡ್ಡಿ ಅಂತ ಮಾಡ್ತಾನೆ. ಧ್ಯಾನ ಇದು ದುಃಖ ಆಗಲಿ ಏನೇ ಕಷ್ಟ ಆಗಲಿ ಅದನ್ನು ಕಡ್ಡಿ ಥರ ಮಾಡ್ತಾನೆ. ನಾವು ಅವ್ನ ಮೊರೆ ಹೊಕ್ಕು ಅವ್ನ ಶರಣ ಹೋಗ್ಬೇಕು. ಆಮೇಲೆ ಎಂದೂ ಕಡ್ಡಿ ಅಂತ ನ್ಯೂನ ಅಂದರೆ ಕಡಿಮೆ ಮಾಡ್ತಾನೆ. ಅಲ್ಲದೆ ಕಟ್ಟು ಬಿಚ್ಚುವ ಅಂದರೆ ಈ ಸಂಸಾರದಿಂದ ನಮ್ಮನ್ನು ತಾರಿಸಿ ತನ್ನ ಬಳಿ ಸ್ಥಾನ ಕೊಡುವ ಅವನೇ ಶ್ರೀಕೃಷ್ಣ ವಿಠಲ. ಕೃಷ್ಣ ವಿಠಲ ಅಂದರೆ ಕಷ್ಟ ಕಳೆದು ಜ್ಞಾನವಿತ್ತು ಆನಂದ ನೀಡುವ ಅಂತಲೇ ಅವನಿಗೆ ಶ್ರೀಕೃಷ್ಣ ವಿಠಲ ಎನ್ನುವರು. ಯಾವುದಕ್ಕೂ ಇತರರನ್ನು ದೂಷಿಸದೆ ಪ್ರೀತಿಯಿಂದ ಪ್ರಾಮಾಣಿಕ ಜೀವನ ನಡೆಸಿ ಶ್ರೀಕೃಷ್ಣ ವಿಠಲನಿಗೆ ಸಮರ್ಪಿಸಲು ಅವನು ಮೆಚ್ಚುವನು. ಅವನೇ ಮೆಚ್ಚಿದ ಮೇಲೆ ಇನ್ನೇನಿದೆ? ಈ ಹುಲು ಮಾನವರು ಅಥವಾ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ತೊಗೊಂಡು ನಮ್ಗೆ ಏನು ಮಾಡೋದು? ನಮ್ದು ಏನಿದೆ, ನಮ್ದು ಎಷ್ಟು ಕೊಡ್ತಾನೆ, ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ಅನುಭವಿಸಿ ನಾವು ಪರಮಾತ್ಮನ ಶರಣ ಹೋಗಿ ಅವನ ಸ್ಥಾನವನ್ನು ಅವನ ಪಾದದಲ್ಲಿ ನಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಣ. ಭಕ್ತಿ ಜ್ಞಾನ ವೈರಾಗ್ಯ ಗಳಿಸಲಿಕ್ಕೆ ದೇವರು ಕೊಟ್ಟಂಥ ನಮ್ಮ ಈ ಒಂದು ಸದವಕಾಶ ಮಾನವ ಜನ್ಮ, ಇದನ್ನು ಸಾರ್ಥಕಪಡಿಸೋಣ ಅಲ್ವಾ? ಇನ್ನೇನು? ಶ್ರೀಕೃಷ್ಣಾರ್ಪಣಮಸ್ತು.